ಶಿವ, ನಾವಿವತ್ತೆಲ್ಲರೂ ರೇಸ್ ಮಾಡೋಣ. ನಮ್ ಹ್ಯಾಂಗ್ಔಟ್ ಹತ್ರ ಮೊದ್ಲು ಯಾರು ಹೋಗ್ತಾರಂತ ನೋಡೋಣ. ಹಾಗಾದ್ರೆ ಎವ್ರಿಬಡಿ ಗೆಟ್ ಸೆಟ್. ಏ ಸಾಯೋ ಕಾಸೇನಾ? ಫುಟ್ಪಾತಲ್ಲಿ ಹೋಗಕ್ಕಾಗಲ್ವಾ? ಶಿವ ಹೇಳ್ಬಿಡ್ತಾನೆ ಬ್ರೇಕ್ ಹಾಕೋದು. ಸಾರಿ ಫ್ರೆಂಡ್ಸ್. ಭೀಮ್ ಸಿಂಗ್ ಅಂಕಲ್, ನೀವ್ ಯಾವ ಕಡೆಯಿಂದ ಈ ತರ ಬರ್ತಾ ಇದ್ದೀರಾ? ಶಿವ ಶಿವ ನೀನೇನು ಈ ಕಡೆ? ನಾನೆಲ್ಲಿದ್ದೀನಿ? ನನ್ನ ಸಾಮಾನುಗಳೆಲ್ಲ ಎಲ್ಲೋಯ್ತು? ಭೀಮ್ ಸಿಂಗ್ ಅಂಕಲ್, ನೀವು ಸ್ವಲ್ಪ ನಾರ್ಮಲ್ ಆಗಿ. ನಾನ್ ನಿಮ್ಮನ್ನ ಹೇಗ್ ನೋಡ್ದೆ ಅಂತಂದ್ರೆ ನೀವು ಅಕ್ಕಪಕ್ಕದಲ್ಲಿ ಏನು ಗೊತ್ತಿಲ್ದಿರೋರ್ ತರ ನಡ್ಕೊಂಡ್ ಬರ್ತಾ ಇದ್ದೀರಾ. ಹಾಗ? ಅಯ್ಯಯ್ಯೋ, ನನ್ನ ಕಾಸೆಲ್ಲೋಯ್ತು, ನನ್ನ ಸಾಮಾನುಗಳು ಎಲ್ಲಿ ಹೋಯ್ತಪ್ಪ? ನೀವು ನೆನಪು ಮಾಡ್ಕೊಳ್ಳಿ, ಮತ್ತೆ ಏನಾಯ್ತು ಅಂತ ನಮಗೆ ಹೇಳಿ. ನಾನೊಂದು ಸೂಪರ್ ಮಾರ್ಕೆಟ್ನಲ್ಲಿ ಸಾಮಾನು ತಗೊಂಡೆ, ಆಮೇಲೆ ಒಂದು ಆಟೋನಲ್ಲಿ ಕೂತ್ಕೊಂಡೆ. ಅದಾದ್ಮೇಲೆ ನನಗೆ ಏನೂ ನೆನಪೇ ಇಲ್ಲ. ಭೀಮ್ ಸಿಂಗ್ ಅಂಕಲ್, ಇದು ಎಷ್ಟೊತ್ತಿಗೆ ನಡೆದಿದ್ದು? ಗೊತ್ತಿಲ್ವಲ್ಲ ಶಿವ, ನಾನು ಎಷ್ಟು ಗಂಟೆಗೆ ರಿಕ್ಷಾನ ತಗೊಂಡೆ ಅಂತ. ಆದ್ರೆ ನಮ್ಗೆ ಇಲ್ಲಿ ಯಾವ್ದೋ ಆಟೋ ಹೋಗೋದ್ ಕಾಣಿಸ್ಲಿಲ್ವಲ್ಲ. ನಾನು ಊರಿಂದ ಹೊರಗಡೆ ಇರೋ ರೋಡಲ್ಲಿ ಹೋಗಿ ಚೆಕ್ ಮಾಡ್ತಾ ಇರ್ತೀನಿ. ನೀವು ಭೀಮ್ ಸಿಂಗ್ ಅಂಕಲ್ನ ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗಿ. ಇಷ್ಟೊತ್ತಾದ್ಮೇಲೆ ಒಂದು ರಿಕ್ಷಾ ಕಾಣಿಸ್ಕೊಂತಾ ಇದೆ. ಇದನ್ನ ಚೆಕ್ ಮಾಡ್ತೀನಿ. ಸದ್ಯ ಏನೋ ಒಂದು ಸಿಕ್ತಲ್ಲ. ಏಯ್, ಆ ವಾಲೆಟ್ ಭೀಮ್ ಸಿಂಗ್ ಅಂಕಲ್ದು, ಅದನ್ನ ವಾಪಸ್ ಕೊಡು. ಹೇ ಮಗು, ನಿನ್ ಕೆಲಸ ನೋಡ್ಕೊ ಹೋಗೋ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನು ಸೈಕಲ್ ಮೇಲೆ ಕುತ್ಕೊಂಡು ಹೊಡಿತಾ ಇದೆಯಲ್ಲ? ಧೈರ್ಯ ಇದ್ರೆ ಅದರಿಂದ ಹಿಡಿದು ಬಂದು ಹೊಡೆ. ಅಯ್ಯೋ, ಸೈಕಲ್ ಮೇಲೆ ಪರವಾಗಿರ್ಲಿಲ್ಲ, ಈಗಂತೂ ಇನ್ನು ಜೋರಾಗಿ ಹೊಡಿತಾ ಇದೀಯ ನೀನು. ಸಾರಿ ಶಿವಣ್ಣ, ಸಾರಿ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಎಲ್ಲಿ ಹೋದ? ನನ್ನ ಏರಿಯಾದಲ್ಲಿ ಕಳ್ತನ. ಇಲ್ಲಿಂದ 50-100 ಕಿಲೋಮೀಟರ್. ಅಯ್ಯೋ, ಅವನಿಲ್ಲಿ ಹೊಸಬ ಇರ್ಬೇಕು, ಅದಕ್ಕೆ ಕಳ್ತನ ಮಾಡಿದಾನೆ. ಏನೀಗ? ಹಲೋ, ಲಡ್ಡು ಸಿಂಗ್ ಮಾತಾಡ್ತಿದ್ದೀನಿ. ಏನು, ನಿಮ್ಮನ್ನ ಆಟೋದವನು ಲೂಟಿ ಮಾಡ್ದ್ನಾ? ನಿಮ್ಮನ್ನು ಕೂಡ ಆಟೋದವನು ಲೂಟಿ ಮಾಡ್ದ್ನಾ? ನಿಮ್ಮನ್ನು ಕೂಡ ಆಟೋದವನು ಲೂಟಿ ಮಾಡ್ದ್ನಾ? ನಿಮ್ಮನ್ನು ಕೂಡ ಆಟೋದವನು ಲೂಟಿ ಮಾಡ್ದ್ನಾ? ಅಯ್ಯೋ, ನನ್ ಕಾಪಾಡ್ರಪ್ಪ. ಅಯ್ಯೋ,
ಓ ಶಿವ, ಇಡೀ ಊರ್ನ ಜನರನ್ನ ಆಟೋದವರು ಲೂಟಿ ಮಾಡ್ತಾ ಇದ್ದಾರೆ. ಏನ್ ಮಾಡೋದು? ಶಿವ, ನಾವ್ ಯಾಕೆ ವೇಷ ಬದಲಾಯಿಸ್ಕೊಂಡು ಎಲ್ಲಾ ಕಡೆ ಓಡಾಡಿ ಆಟೋದವನ್ ಮೇಲೆ ಒಂದ್ ಕಣ್ಯಾಕಿಡ್ಬಾರ್ದು? ವೆರಿ ಗುಡ್ ರೇವಾ. ಬೇಡ 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 ಬೇಡ. ನೀವೆಲ್ರೂ ವೇಷ ಬದಲಾಯಿಸುವಂತಹ ಅವಶ್ಯಕತೆ ಇಲ್ಲ. ಈ ಕೆಲಸದಲ್ಲಿ ನಾನು ಮಾಸ್ಟರ್ ಮಾಸ್ಟರ್. ಈಗ ನೋಡಿ ನನ್ನ ಕೆಲಸನ. ಹಲೋ, ಆಟೋ ಸಿಂಗ್ ಇಸ್ ಆಟೋ ಕಿಂಗ್. ಒಂದು ಮಗು ಹತ್ರ ಒದೆ ತಿನ್ಕೊಂಡ್ ಬಂದ. ನಾಚಿಕೆ ಆಗಲ್ವಾ ನಿನಗೆ? ಒಂದು ಮಗು ಹತ್ರ. ಏ ಸೂಕು, ಎಷ್ಟು ದೊಡ್ಡ ಹುಡುಗ ಆಗಿದ್ದ ಅವನು. ನಿನಗವನು ಮಣ್ಣು ಮುಗಿಸಿದಾನೆ. 2 ವರ್ಷದವನಿರ್ಬೇಕು. 2 ವರ್ಷದವನ? ಇಲ್ಲ ಇಲ್ಲ, 4 ವರ್ಷ. 4 ವರ್ಷನ? ಅಯ್ಯೋ, 9 ರಿಂದ 10 ವರ್ಷ ಇರ್ಬೋದು. ಏ ಸೂಕು, ತುಂಬಾನೇ ನಾಚಿಕೆ ವಿಷಯ ಕಣೋ. ನೀನೊಬ್ಬ 9 ರಿಂದ 10 ವರ್ಷದ ಹುಡುಗನ ಹತ್ರ ಒದೆ ತಿನ್ಕೊಂಡ್ ಬಂದ. ಬರ್ಲಿ ಇರು ನನ್ ಮುಂದೆ. ಅವನಿಗೆ ಕುಡ್ದ ಹಾಲನ್ನೆಲ್ಲ ಕಸ್ಬಿಡ್ತೀನಿ ನಾನು. ಇಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಕೋತೀನಿ. ಬಾಸ್, ಅವ್ನ್ ನೋಡೋದಕ್ಕಷ್ಟೇ ಚಿಕ್ಕವನು. ಅವನಿಗೆ ಏನಾದ್ರೂ ನಾವು ಮಗು ಅಂದ್ರೆ ಇನ್ನೂ ಜೋರಾಗಿ ಹೊಡಿತಾನೆ ಬಾಸ್. ಒದೆ ತಿಂದ್ರೇನೆ ನಿಮ್ಗೂ ಗೊತ್ತಾಗೋದು. ಹಾ, ಆಟೋ 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 ಅಣ್ಣ, ಪೊಲೀಸ್ ಸ್ಟೇಷನ್ ಸರ್ಕಲ್ಗೆ ಹೋಗು. ಆಟೋದಲ್ಲಿ ಕೂತ್ಕೊಂಡಾಯ್ತು, ಆದ್ರೆ ಕಳ್ತನ ಮಾಡೋ ಆಟೋದವ್ರನ್ನ ಹುಡ್ಕೋದು ಹೇಗೆ? ಈ ಆಟೋದವನಿಂದಲೇ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ಹಾ, ಆಟೋ ಅಣ್ಣ, ನೀನು ವೇದಾಸ್ ಸಿಟಿಯಲ್ಲಿ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದೀಯಾ? ತುಂಬಾ ವರ್ಷದಿಂದ ಸರ್. ಈ ಸಿಟಿಯ ಮೂಲೆನೂ ನನಗೆ ಗೊತ್ತು. ಹಾಗಾದ್ರೆ ನಿನಗೆ ಎಲ್ಲರ ಪರಿಚಯನೂ ಕೂಡ ಇರುತ್ತೆ. ಪರಿಚಯ ಇರುತ್ತೆ ಅಲ್ವಾ? ಕ್ಷಮಿಸಿ ಸರ್, ನನ್ನ ಆಟೋದಲ್ಲಿ ತುಂಬಾ ಜನ ಪ್ರಯಾಣ ಮಾಡಿದ್ದಾರೆ. ಅವರೆಲ್ಲರದು ಮುಖ ಪರಿಚಯ ಇಟ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಆದ್ರೆ ಈಗ ನಿಮ್ ಮುಖನ ಮುಂದೆ ಪರಿಚಯ ಇಟ್ಕೋಬಹುದು ಏನೋ. ಪರಿಚಯ ಇಟ್ಕೊಳಕ್ ಆಗಲ್ಲ. ನನ್ ಗೆಟಪ್ ಅಷ್ಟು ಪರ್ಫೆಕ್ಟ್ ಆಗಿದೆ. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಆದ್ರೆ ಬೇರೆಯವ್ರಿಗೆ ಹೇಳ್ಬೇಡ. ನಾನು ಆ ಲೂಟಿ ಮಾಡ್ತಿರೋ ಆಟೋ ಗ್ಯಾಂಗ್ ನ ಹಿಡಿಯೋದಕ್ಕೋಸ್ಕರ ವೇದಾಸ್ ಸಿಟಿಯಲ್ಲಿ ನಾನು ವೇಷ ಬದಲಿಸ್ಕೊಂಡು ಓಡಾಡ್ತಾ ಇದ್ದೀನಿ. ನಿನ್ಗೇನಾದ್ರೂ ಆ ಗ್ಯಾಂಗ್ ಬಗ್ಗೆ ಗೊತ್ತಾ? ಹಾ ಸಾರ್, ಕೇಳಿದೀನಿ. ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತು. ಹೌದಾ? ಹೇಳು, ಏನ್ ಮಾಡ್ತಾರೆ ಅಂತ ಹೇಳು. ಆ ಆಟೋ ಡ್ರೈವರ್ಗಳು ಪ್ಯಾಸೆಂಜರ್ ಗಳನ್ನ ಜನ ಓಡಾಡದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ್ಲೂ ಕೂಡ ಅಂತ ಜಾಗ ಬಂದ್ಬಿಡ್ತು ಸಾರ್. ಏನ್ ಮಾತಾಡ್ತಾ ಇದೀಯ ನೀನು? ಆಮೇಲೆ ಒಂದು ಬಟನ್ ಅನ್ನ ಒತ್ತುತ್ತಾರೆ. ಯಾವ ಬಟನ್ ಅದು? ಯಾವ ಬಟನ್ ಅಂತ ನಾನೀಗ ಅದನ್ನ ನೋಡ್ಬೇಕು. ಆಮೇಲೆ ಆಟೋಮೀಟರ್ ಇಂದ ಹೊಗೆ ಹೊರಬರುತ್ತೆ. ಈಗ ಹೊರಬರ್ತಿದೆ. ಎಂತ ಐಡಿಯಾ! ಮೀಟರ್ ನಿಂದ ಹೊಗೆ ಬರುತ್ತಾ? ನನಗೀಗ ತಲೆ ಸುತ್ತುತ್ತಾ ಇದೆ. ಅಂದ್ರೆ ನೀನೀಗ ನನ್ನನ್ನ ಲೂಟಿ ಮಾಡ್ತೀಯ? ನಾನು ಎಲ್ಲಿದ್ದೀನಿ? ನನ್ಗೆ ಯಾಕೋ ತಲೆ ಸುತ್ತುತ್ತಾ ಇದೆ. ಅಯ್ಯೋ, ಇದೆಲ್ಲ ಹೇಗೆ? ಅಯ್ಯೋ, ನನ್ ಬಟ್ಟೆ! ಅಯ್ಯೋ, ನನ್ ಪರ್ಸು! ಅಯ್ಯೋ, ನನ್ ಪರ್ಸು! ಆಟೋದವನೇ ನನ್ನನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಪೊಲೀಸ್! ಆಟೋದವನು ನನ್ನನ್ನ ಲೂಟಿ ಮಾಡ್ಕೊಂಡು ಇಷ್ಟು ಜನ ಯಾಕೆ ಸೇರಿದ್ದಾರೆ? ಹೋಗಿ ನೋಡ್ತೀನಿ. ಲಡ್ಡು ಸಿಂಗ್ ಸರ್, ನಿಮ್ಗೇನಾಯ್ತು? ನಿಮ್ಮನ್ನ ಈ ರೀತಿ ಯಾರು ಮಾಡಿದ್ದು? ಶಿವ ನನ್ ಲೂಟಿ ಮಾಡ್ಬಿಟ್ಟಿದ್ದಾರೆ. ದಿವಾಳಿ ಆಗ್ಬಿಟ್ಟಿದ್ದೀನಿ. ಡೋಂಟ್ ವರಿ ಲಡ್ಡು ಸಿಂಗ್ ಸರ್, ನಾನೇನಾದ್ರೂ ಮಾಡ್ತೀನಿ. ತಾತನ ಹೆಲ್ಪ್ ತಗೋಬೇಕಾಗುತ್ತೆ.
ಸಾಹೇಬ್ರೆ ಆಟೋ ಬೇಕಾ? ತಮ್ಮ ಆಟೋ ಬೇಕು. ಗೆಳೆಯರೇ ಕೇಳಿಸ್ಕೊಳ್ಳಿ, ತಾತ ಆಟೋದಲ್ಲಿ ಕುತ್ಕೊಂಡಿದ್ದಾರೆ. ಸರಿ ಶಿವ. ಇವತ್ತು ಹಿಡಿದು ಬಿಡ್ತೀವಿ, ಕಳ್ಳ ಸಿಕ್ಕಾಕೊಳ್ತಾನೆ. ಇವತ್ತು ಇವತ್ತು ಈ ಕೆಟ್ಟದಾಗಿರೋ ಹಾಡನ್ನು ಕೇಳಿ ನಾನೇ ಪ್ರಜ್ಞೆ ತಪ್ಪಿಡ್ತೀನಿ ಅನ್ಸುತ್ತೆ. ಕಳ್ಳ ಸಿಕ್ಕಾಕೊಳ್ತಾನೆ. ಇವತ್ತು ಕಳ್ಳ. ಶಿವ, ತಲೆ ಸುತ್ತಾ ಇದೆ. ಶಿವ, ಅದಿ ಗೆಟ್ ರೆಡಿ. ತಾತ ಯಾವ ಆಟೋದಲ್ಲಿ ಕೂತಿದಾರೋ ಆ ಆಟೋ ವೇದಾಸ್ ಬ್ಯಾಂಕ್ ರೋಡ್ ಹತ್ರ ಹೋಗ್ತಾ ಇದೆ. ಅವನು ತಾತನ ಪ್ರಜ್ಞೆ ತಪ್ಪಿಸಿದಾನೆ. ಡೋಂಟ್ ವರಿ ಶಿವ, ನಾನು ಇಲ್ಲೇ ಇದ್ದೀನಿ. ಒಂದ್ ಆಟೋ ಇಲ್ಲಿ ಬರೋದು ನಂಗೆ ಕಾಣಿಸ್ತಾ ಇದೆ. ಈ ಮಕ್ಕಳು ಮಧ್ಯ ರಸ್ತೆಯಲ್ಲಿ ಏನ್ ಮಾಡ್ತಿದ್ದಾರೆ? ಆ ಸೂಕು ಹೇಳಿದ ಮಕ್ಕಳು ಇವರೇನಾ? ಹೇಗೆ? ಯುಡಿ, ಆಟೋದವನು ನಿನ್ನ ಹತ್ರನೇ ಬರ್ತಿದ್ದಾನೆ. ಆ ಶಿವ, ನಂಗೋನ್ ಕಾಣಿಸ್ತಿದ್ದಾನೆ. ನೀನ್ ಬೇಗ ಬಾ. ಅವನೇನಾದ್ರೂ ಏಲಿಯನ್ ಆಗಿದ್ದಿದ್ರೆ ನಾನು ಏನ್ ಮಾಡ್ಲಿ? ನೋಡಿದ್ರು ಇವರೇ. ರೇವಾ, ಅಲರ್ಟ್ ಆಗಿರು. ಆಟೋದವನು ನಿನ್ನ ಹತ್ರನೇ ಬರ್ತಿದ್ದಾನೆ. ಅಯ್ಯೋ, ಇವ್ರೇನ್ ಮಕ್ಕಳ ಅಥವಾ ಪೊಲೀಸ್ನವ್ರ? ಪೊಲೀಸ್ನವ್ರ ಜೊತೆ ಇವ್ರೇನ್ ಕೈ ಜೋಡಿಸಿಲ್ಲ ತಾನೆ? ಆದ್ರೆ ಇವ್ರಿಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಆಟೋ ಸಿಂಗ್ ಇಸ್ ದ ಆಟೋ ಕಿಂಗ್. ರೇವಾ, ನೀವು ತಾತಂಗೆ ಪ್ರಜ್ಞೆ ಬರ್ಸಕ್ ನೋಡಿ, ಮತ್ತೆ ನಾನು ಆಟೋದವನ ಹತ್ರ ಹೋಗ್ತೀನಿ. ಇವನೇನ್ ಮಗುನಾ ಅಥವಾ ತೊಂದರೆ ಕೊಡೋ ಬೆಟ್ಟನಾ? ಹಿಂದೆನೆ ಬಿಡ್ತಾ ಇಲ್ವಲ್ಲ. Auto Singh is Auto King and this is my auto ring. ಇದರಿಂದ ಆಗ್ತಾನೆ ನನ್ನ ಶತ್ರು ಮಿಸ್ಸಿಂಗ್. ಈಗ ನಿನ್ ಕತೆ ಮುಗೀತು ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏ ದಂಡ ಪಿಂಡಗಳ, ಸುಮ್ನೆ ನಿಂತ್ಕೊಂಡು ಮುಖ ನೋಡ್ತಾ ಇದ್ದೀರಾ? ಹೊಡಿರಿ ಆ ಶಿವನಿಗೆ.
ನಾವ್ ಎಲ್ಲಿ ತನಕ ಹೀಗೆ ನಿಂತ್ಕೊಂಡು ನೋಡ್ತಾ ಇರೋದು? ಲೆಟ್ಸ್ ಹೆಲ್ಪ್ ಶಿವ. ನಿಮಿಷ್ ಜನರಲ್ಲಿ ಯಾರು ತಾತನ ಹತ್ರ ಫೈಟ್ ಮಾಡಬೇಕು ಅವರು ಬಂದು ಮುಂದೆ ನಿಂತ್ಕೋಬಹುದು. ತಾತ ಫೈರ್. ಅಯ್ಯೋ ಸಾಕ್ ಮಾಡೆ, ಅಯ್ಯೋ ಸಾಕ್ ಮಾಡಪ್ಪ. ಆಟೋ ಸಿಂಗ್ ನಾಟ್ ಆಟೋ ಕಿಂಗ್. ಶಿವ ಶಿವ ನೀನೇ ಕಿಂಗ್. ಹಾಗಾದ್ರೆ ಕಿಂಗ್ ಸರ್, ತಾತನಿಂದ ಒಂದು ಹಾಡನ್ನ ಕೇಳ್ಕೊಳ್ಳಿ ಪ್ಲೀಸ್. ಶಿವನ ಹತ್ರ ಒದೆ ತಿನ್ನೋದಕ್ಕಿಂತ ತಾತನ ಹಾಡು ಕೇಳೋದೇ ಬೆಟರ್ ಅನ್ಸತ್ತಪ್ಪ. ಕಾಪಾಡೆ. ಆಲಾಪನ ಅಥವಾ ಬಾಂಬ್ ಬ್ಲಾಸ್ಟ್? ಇನ್ನೇನಾದ್ರೂ ನನ್ನ ಏರಿಯಾದಲ್ಲಿ ಕಳ್ತನ ಆದ್ರೆ ತಾತ ಅವರು ಇದಕ್ಕಿಂತ ಹೆಚ್ಚಿನ ಆಲಾಪನವನ್ನ ಮಾಡ್ತಾರೆ. 50-100 ಕಿಲೋಮೀಟರ್ ದೂರ ಓಡಿದ್ರು ನಿಮ್ಮನ್ನು ಬಿಡೋದಿಲ್ಲ.